ಫಸ್ಟ್ ಒನ್ ಆ್ಯಪ್ ಬಂದ್ಬಿಟ್ಟು ರೆಮಿನಿ ಅಂತ. ಈ ಒಂದು ಆ್ಯಪ್ ಯೂಸ್ ಏನಂದರೆ, ನೀವು ಬ್ಲರ್ ಆಗಿರುವಂಥ ಫೋಟೋಸ್ನ ನೀವು ಕ್ಲಾರಿಟಿಯಾಗಿ ಚೇಂಜ್ ಮಾಡ್ಬೋದು. ಜೊತೆಗೆ ಫೇಸಲ್ಲಿ ಏನಾದರೂ ಪಿಂಪಲ್ಸು ಅಥವಾ ಮಾರ್ಕ್ ಏನಾದರೂ ಇದ್ದರೆ ಅದನ್ನೂ ಸಹ ಒಂದೇ ಕ್ಲಿಕ್ಕಲ್ಲಿ ರಿಮೂವ್ ಮಾಡ್ಬೋದು. ಮೊದಲು ನಿಮ್ಮ ಮೊಬೈಲಲ್ಲಿ ಇರುವಂಥ ಪ್ಲೇಸ್ಟೋರಲ್ಲಿ ರೆಮಿನಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಅದನ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೆಕ್ಸ್ಟು ಅಲೋಡ್ ಕೇಳುತ್ತೆ. ಸೊ ಫೋಟೋಸ್ ಎಲ್ಲದಕ್ಕೂ ಅಲೋಡ್ ಕೊಡಿ. ಅಲೋಡ್ ಕೊಟ್ಟಾದಮೇಲೆ ನೀವು ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲೇನು ಮಾಡಬೇಕಂದ್ರೆ, ಇಲ್ಲಿ ಅಲೋಡ್ ಕೊಟ್ಟಿರ್ತೀರಲ್ವ, ಇಲ್ಲೆಲ್ಲ ಫೋಟೋಸ್ ಬಂದಿರುತ್ತೆ. ಯಾವ ಫೋಟೋನ ಎಡಿಟ್ ಮಾಡಬೇಕಾಗಿದೆ ಅವೆಲ್ಲ ಫೋಟೋಸು ಇಲ್ಲಿ ಲಿಸ್ಟ್ ಇರುತ್ತೆ. ಜೊತೆಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಎನ್ಎನ್ಸ್ ಅಂತಿದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಆ್ಯಡ್ ಬರುತ್ತೆ. ಸೊ ಆ್ಯಡ್ನ ನೀವು ಫುಲ್ ಕಂಪ್ಲೀಟಾಗಿ ನೋಡಿ. ಆ್ಯಡ್ ಕ್ಲೋಸ್ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಬಂದ್ಬಿಟ್ಟು ಮುಂಚೆ ಇರುವಂತಹ ಫೇಸು. ಸೊ ಇದು ಇವಾಗ ನಾನು ನೆಕ್ಸ್ಟು ತೋರಿಸ್ತಾ ಇದ್ದೀನಲ್ವ, ಇದು ಬಂದ್ಬಿಟ್ಟು ಎಡಿಟಿಂಗ್ ಆಗಿರುವಂಥ ಫೋಟೋ. ಸೊ ನೋಡ್ತಾ ಇರ್ಬೋದು ಹಿಂಗಿದೆ. ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಇದು ಮುಂಚೆ ಇರೋ ಫೇಸು, ಇದು ಆಫ್ಟರ್ ಎಡಿಟಿಂಗ್ ಫೇಸು. ಸೊ ತುಂಬಾ ಡಿಫ್ರೆನ್ಸ್ ಆಗಿದೆ. ಜೊತೆಗೆ ನೀವು ಇನ್ನೂ ಏನು ಫೀಚರ್ ಇದೆ ಅಂದರೆ, ಈ ಆ್ಯಪಲ್ಲಿ ಬ್ಯಾಕ್ಗ್ರೌಂಡ್ ಸಹ ನೀವು ಬ್ಲರ್ ಮಾಡ್ಕೋಬೋದು. ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಇಲ್ಲ ಅಂದರೂ ಸಹ ಈ ಆ್ಯಪಲ್ಲಿ ಬ್ಲರ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಬ್ಲರ್ ಆಯಿತು. ಸೊ ನೆಕ್ಸ್ಟು ರೈಟ್ ಕಾರ್ನರಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಫೋಟೋ ಡೌನ್ಲೋಡ್ ಆಗುತ್ತೆ. ಎರಡನೇ ಆ್ಯಪು ಟೂನ್ ಮೀ ಅಂತ. ಅಂದರೆ ನೀವು ಈ ಆ್ಯಪಲ್ಲಿ ಕಾರ್ಟೂನ್ ಥರ ಫೇಸ್ನ ಅಥವಾ ಫೋಟೋನ ಎಡಿಟ್ ಮಾಡ್ಬೋದು. ಅದು ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡಿಫ್ರೆಂಟ್ಸು ಏನಿದೆ ಅಂದರೆ ಇಲ್ಲಿ ಫೋಟೋಸ್ ಇದ್ದಾವೆ. ಸೊ ನಿಮಗೆ ಈ ಥರ ಫೋಟೋ ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಆ್ಯಡ್ ಮಾಡಿದರೆ ಅದೇ ಥರ ಫೋಟೋ ಎಡಿಟ್ ಆಗುತ್ತೆ. ಒಂದೇ ಕ್ಲಿಕ್ಕಲ್ಲೇ ಎಡಿಟ್ ಆಗುತ್ತೆ. ಸೊ ನಾವಿವಾಗ ಒಂದು ಎಕ್ಸಾಂಪಲ್ ನೋಡೋಣ. ಟಾಪಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೆಕೆಂಡ್ ಒನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟು ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಆ ಫೋಟೋ ನಿಮಗೆ ಡೌನ್ಲೋಡ್ ಆಗುತ್ತೆ. ಥರ್ಡ್ ಒನ್ ಅಪ್ಲಿಕೇಶನ್ ಸ್ವಿಚ್ ಲೈಟ್ ಅಂತ. ಅಂದರೆ ಈ ಆ್ಯಪಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ಬ್ಯಾಕ್ಗ್ರೌಂಡ್ನ ಒಂದೇ ಕ್ಲಿಕ್ಕಲ್ಲಿ ಚೇಂಜ್ ಮಾಡ್ಬೋದು. ಅದು ಯಾವ ಥರ ಅಂತ ನೋಡೋಣ. ಈ ಥರ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಕೊಡಿ. ನೆಕ್ಸ್ಟು ಸ್ಟಾರ್ಟ್ ಫ್ರಮ್ ಫೋಟೋ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕೆಲವು ಫೋಟೋಸ್ ತೋರಿಸುತ್ತೆ. ಸೊ ನೀವು ಅವಾಗ ಫೋಟೋನ ಯಾವ್ದು ಬೇಕು ಅಂದರೆ ಯಾವ್ದು ಎಡಿಟ್ ಮಾಡಬೇಕಾಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ವಿತ್ ಫೋಟೋ ಎಡಿಟ್ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಇರೋದು ನಾನು ಟ್ರೆಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇವತ್ತು ಫ್ರೀ ಇರೋದು, ಇದರಲ್ಲಿ ಕೆಲವು ಪ್ರೋ ವರ್ಷನ್ ಇದ್ದಾವೆ. ನಿಮ್ಗೆ ಬೇಕಂದರೆ ದುಡ್ಡು ಕೊಟ್ಟು ಅದನ್ನ ತೊಗೋಬೋದು. ಇಲ್ಲ ನಮಗೆ ಫ್ರೀ ಬೇಕಂದರೆ ಟುಡೇಸ್ ಫ್ರೀ ಅಂತಿದೆ ನೋಡಿ, ಅವು ಎಲ್ಲನೂ ಫ್ರೀನೇ. ನಿಮಗೆ ಬ್ಯಾಕ್ಗ್ರೌಂಡ್ ವಿತ್ ಫೋಟೋ ಎಡಿಟ್ ಆಗಿರುತ್ತೆ. ನಾನು ಇವಾಗ ಒಂದು ಎಕ್ಸಾಂಪಲ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಏರೋ ಮಾರ್ಕ್ ಇದೆಯಲ್ವ ರೈಟ್ ಸೈಡು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋಟೋ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ.